ಏನು ಬಿಡದಿ ದಂಗಲ್ ವಿಚಾರ ಈಗ ರೈತರ ಮೇಲೆ ಸರ್ಕಾರದ ಬ್ರಹ್ಮಾಸ್ತ್ರ. ಭೂಮಿಗಾಗಿ ಹೋರಾಡದಂತಹ ರೈತರ ವಿರುದ್ಧವಾಗಿ ಈಗ ಎಫ್ಐಆರ್ ದಾಖಲಾಗಿದೆ. ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರದಂತೆ ರೈತರ ಮೇಲೆ ಈಗ ಎಫ್ಐಆರ್ ಅನ್ನು ಸರ್ಕಾರ ಹಾಕಿರುವಂಥದ್ದು. ಬರೋಬ್ಬರಿ 20ಕ್ಕೂ ಹೆಚ್ಚು ರೈತರ ವಿರುದ್ಧವಾಗಿ ಈಗ ಎಫ್ಐಆರ್ ದಾಖಲು ಮಾಡಿದೆ. ನೋಡಿ ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ಹೊರಟಂತಹ ರೈತರಿಗೆ ಈ ರೀತಿ ಮಾಡಿದೆ ಸರ್ಕಾರ. ಭೂಮಿಗಾಗಿ ಹೋರಾಡಿದ ರೈತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರದಂತೆ ಈಗ ರೈತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬರೋಬ್ಬರಿ 20ಕ್ಕೂ ಹೆಚ್ಚು ಜನರ ಅಂದ್ರೆ ರೈತರ ವಿರುದ್ಧವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಬಿಡದಿ ಭೂಮಿಗಾಗಿ ರೈತರು ಹೋರಾಟವನ್ನ ಮಾಡಿದ್ರು, ಆದ್ರೆ ಸರ್ಕಾರ ಇದು ಡೋಂಟ್ ಕೇರ್ ಅಂತ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ಸರ್ಕಾರ ರೈತರು ಅಷ್ಟೆಲ್ಲ ಹೋರಾಟ ಮಾಡಿದ್ರು ಅದನ್ನ ಕೇರ್ ಮಾಡ್ತಾ ಇಲ್ಲ. ನೆನ್ನೆ ಭೂಮಿ ಮಾಪನ ಮಾಡಲು ಬಂದಿದ್ದಂತಹ ಅಧಿಕಾರಿಗಳು ಏನೋ ಭೂಮಿ ಕೊಡಲ್ಲ ಅಂತ ಹೇಳಿ ರೈತರು ರೊಚ್ಚಿಗೆದ್ದಿದ್ರು, ಪೊರಕೆ ತಗೊಂಡು ಹೊಡೆದಿದ್ರು. ಈ ವೇಳೆ ಅಧಿಕಾರಿಗಳಿಗೆ ಪೊರಕೆ ಸೇವೆಯನ್ನ ರೈತರು ಮಾಡಿದ್ರು. ನೋಡಿ, ಇದೇ ವಿಚಾರಕ್ಕೆ ಈಗ ಎಫ್ಐಆರ್ ದಾಖಲಾಗಿದೆ. ಅನ್ನದಾತರ ಮೇಲೆ ಕಾಂಗ್ರೆಸ್ ಸರ್ಕಾರದ ರೋಷಾವೇಶ. ಎಫ್ಐಆರ್ ದಾಖಲು ಮಾಡಿದೆ. ತಮ್ಮ ಭೂಮಿಗಾಗಿ ರೈತರು ಹೋರಾಟ ಮಾಡೋದೇ ತಪ್ಪಾ ಇಲ್ಲಿ ಅಂತ. ಇನ್ನೇನು ಮಾಡಬೇಕು? ಅವ್ರ ಭೂಮಿ ಕಿತ್ಕೊಳಕ್ ಬಂದ್ರೆ ರೈತರು ಪೊರಕೆ ಹೊಡಿದ್ರೆ ಇನ್ನೇನು ಮಾಡಬೇಕು ಸ್ವಾಮಿ? ಅದೇ ಕೆಲಸ ಮಾಡಿರೋದವ್ರು. ಅದಕ್ಕೆ ಎಫ್ಐಆರ್ ದಾಖಲು ಮಾಡಲಾಗಿದೆ ರೈತರ ವಿರುದ್ಧವಾಗಿ. ನೋಡಿ, ಅಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಇದು. ಅವ್ರ ಭೂಮಿನ ನೀವು ಕಸಿದುಕೊಳ್ಳೋದಕ್ಕೆ ಬಂದರೆ ಬಿಟ್ಬಿಡ್ತಾರ? ಪೊರಕೆನಲ್ಲಿ ಹೊಡೆದ್ರು. ಅದೇ ವಿಚಾರಕ್ಕೆ ಈಗ ಎಫ್ಐಆರ್ ದಾಖಲು ಮಾಡಲಾಗಿದೆ. 20 ರೈತರ ಮೇಲೆ ಎಫ್ಐಆರ್, ಅಂದರೆ 20ಕ್ಕೂ ಹೆಚ್ಚು ರೈತರ ಮೇಲೆ ಎಫ್ಐಆರ್ ದಾಖಲು ಮಾಡಿದೆ. ರೈತರು ಭೂಮಿ ವಿಚಾರವಾಗಿ ಹೋರಾಟವನ್ನು ನಡೆಸಿದ್ರು. ಆದರೆ ಇದೇ ವಿಚಾರಕ್ಕೆ ಸರ್ಕಾರ ನೋಡಿ, ಅಂದರೆ ಅವ್ರು ಕೊಡಲ್ಲ ಅಂತ ಹೋರಾಟ ಮಾಡ್ತಿದ್ದಾರೆ ಅಂದಮೇಲೆ ಇದಕ್ಕೇನಾದರೂ ಒಂದು ಕ್ರಮ ತೆಗೆದುಕೊಳ್ಬೇಕಲ್ವಾ? ಒಂದು ಜನರ ಜೊತೆ ರೈತರ ಜೊತೆ ಮಾತನಾಡುವಂಥ ವಿಚಾರನೋ ಏನೋ ಒಂದು ಮಾಡಬೇಕಾದ್ರೆ ಅದನ್ನು ಬಿಟ್ಟು ಇಲ್ಲಿ ಯಾರೆಲ್ಲ ಹೋರಾಟ ಮಾಡಿದ್ರು ಆ ರೈತರ, ಅಂದರೆ 20ಕ್ಕೂ ಹೆಚ್ಚು ರೈತರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದು ಇದು ಯಾವ ರೀತಿ ಅನ್ಯಾಯ? ಅಂದರೆ ಇಲ್ಲಿ ನೀವು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಅವ್ರ ಭೂಮಿಯನ್ನು ಕಸಿದುಕೊಳ್ಬೇಕು ಅಂತ ಮುಂದಾಗಿದ್ದೀರಾ? ಅವ್ರ ಭೂಮಿನ ಕೊಡಲ್ಲ ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ ಅಂದರೆ ಅದನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕು. ಅದನ್ನು ಬಿಟ್ಟು ಅವ್ರಿಗೆ ಎಫ್ಐಆರ್ ದಾಖಲು ಮಾಡುವಂಥದ್ದು ಎಲ್ಲ ಒಂದು ಕಡೆ ಸರ್ಕಾರ ಅಧಿಕಾರವನ್ನು ಬಳಸ್ಕೊಂಡು ಇಲ್ಲಿ ರೈತರ ಭೂಮಿಯನ್ನು ಕಸಿದುಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅವರು ಕೊಡಲ್ಲ ಅಂತ ಹೋರಾಟ ಮಾಡ್ತಾರೆ, ಏನು ಸರ್ವೆಗೆ ಬಂದಂತಹ ಅಧಿಕಾರಿಗಳಿಗೆ ಪೊರಕೆಲ್ಲ ಹೊಡೆದು ಕಳಿಸ್ತಾರೆ. ಅಂದರೆ ಜನರು ಎಷ್ಟು ರೈತರು ಎಷ್ಟು ನೋವಾಗಿರ್ಬೇಕು, ಅವ್ರಿಗೆ ಎಷ್ಟು ರೊಚ್ಚಿಗೆದ್ದಿರ್ತಾರೆ ನೋಡಿ. ಅಂದರೆ ಭೂಮಿಯನ್ನು ಕಸಿದುಕೊಳ್ಳಲು ಬರುತ್ತಾರೆ ಅಂದಾಗ ಎಂಥವ್ರಿಗೂ ಭಯ ಆಗುತ್ತೆ. ಮುಂದೆ ಗತಿ ಏನು? ನೀವೇನೋ ದುಡ್ಡು ಕೊಟ್ಬಿಡ್ತೀರಾ ಸ್ವಾಮಿ, ಈಗ ಮುಂದೆ ಬೆಳೆಯೋಕ್ಕೆ ಏನು ಮಾಡಬೇಕು? ಅವರು ಆ ಭೂಮಿ ತಾಯಿಯನ್ನೇ ನಂಬ್ಕೊಂಡು ಬದುಕ್ತಿರ್ತಾರೆ ರೈತರು. ಇರೋ ಭೂಮಿಯನ್ನು ನೀವು ಕಿತ್ಕೊಂಡ್ಬಿಟ್ರೆ ಎಲ್ಲಿ ಹೋಗಬೇಕು ಅವರು? ಅದಕ್ಕೆ ಹೋರಾಟಕ್ಕೆ ಮುಂದಾದರು ಅವರು. ನೋಡಿ, ಹೋರಾಟ ಮಾಡಿದ್ದೆ ತಪ್ಪ ಇಲ್ಲಿ? ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಹೋರಾಟ ಮಾಡುವಂತಹ ಸ್ವತಂತ್ರ ಇರುತ್ತೆ. ಅವರು ಅದನ್ನೇ ಮಾಡಿದ್ದಾರೆ. ನೀವು ಭೂಮಿಯನ್ನು ಕೊಡಲ್ಲ ಅಂತ ಹೇಳಿದ ಮೇಲೆ ಅದನ್ನು ಬಿಟ್ಟುಬಿಡಬೇಕಿತ್ತು. ಅದನ್ನು ಬಿಟ್ಟು ನೀವು ಮತ್ತೆ ಸರ್ವೆ ಮಾಡಲಿಕ್ಕೆ ಅಧಿಕಾರಿಗಳನ್ನು ಕಳಿಸಿದಾಗ ಸಹಜವಾಗಿ ಅವರು ಕೋಪ ಬಂದಿದೆ, ಹೋರಾಟ ಮಾಡಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಸ್ವಾಮಿ? ಅದಕ್ಕೆ ನೀವು ಎಫ್ಐಆರ್ ದಾಖಲು ಮಾಡಿಬಿಡ್ಬೋದಾ? ಎಫ್ಐಆರ್ ದಾಖಲು ಮಾಡಿ ದಬ್ಬಾಳಿಕೆಯಿಂದ ಭೂಮಿ ಕಿತ್ಕೊಳ್ಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ಹೇಗೆ ಅಂತ ಇಲ್ಲಿ ಸಹಜವಾಗಿಯೇ ಪ್ರಶ್ನೆ ಮೂಡುತ್ತೆ. ನೋಡಿ, ನೀವು ಬಿಡದಿ ಟೌನ್ಶಿಪ್ ವಿಚಾರ ದಿನದಿಂದ ದಿನಕ್ಕೆ ಈ ರೀತಿ ಆಗ್ತಾ ಇದೆ. ಅಂದರೆ ಸರ್ಕಾರ ಈ ವಿಚಾರನ ಕೈ ಬಿಡ್ತಾ ಇಲ್ಲ, ರೈತರು ತಮ್ಮ ಭೂಮಿನ ಕೊಡ್ತಾ ಇಲ್ಲ. ಹಗ್ಗ ಜಗ್ಗಾಟ ನಡೀತಾ ಇದೆ. ರೈತರು ಭೂಮಿ ಕೊಟ್ಟು ಎಲ್ಲಿ ಹೋಗಬೇಕು? ಅವರು ಭೂಮಿಯನ್ನು ಕೊಡಲ್ಲ. ಯಾರು ಭೂಮಿ ನಿಮಗೆ ಕೊಡ್ತೀನಿ ಅಂತ ಅಂಥವ್ರ ಹತ್ರ ತಗೊಳ್ಳಿ. ರೈತರು ಯಾರು ಕೊಡಲ್ಲ ಅಂತಿದ್ದಾರೆ ಅವ್ರನ್ನ ಬಿಟ್ಟುಬಿಡಿ ಸ್ವಾಮಿ. ಅವ್ರಿಗೆ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡೋದು ಯಾಕೆ? ಅವ್ರು ಕೊಡಲ್ಲ ಅಂದಮೇಲೆ ಅವ್ರ ಭೂಮಿಯನ್ನು ಕಸಿದುಕೊಳ್ಳುವಂತಹ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಇಲ್ಲಿ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಎಲ್ಲ ಒಂದು ಕಡೆ ರೈತರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆಯಾ ಅಂತ. ಯಾಕಂದರೆ ನಿನ್ನೆ ತಾನೇ ನೋಡಿ ಅಧಿಕಾರಿಗಳು ಬಂದಿದ್ರು ಸರ್ವೆ ಮಾಡೋಕ್ಕೆ ಅಂತ. ಹೋರಾಟ ಮಾಡಿದ್ದಾರೆ ರೈತರು, ನಾವು ನಮ್ಮ ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡಿ ಪೊರಕೆ ಸೇವೆ ಮಾಡಿ ಕಳಿಸಿದ್ದಾರೆ. ಇಷ್ಟೆಲ್ಲ ಆದಮೇಲೂ ನೋಡಿ ಡಿ ಕೆ ಸರ್ಕಾರ ಇದಕ್ಕೆ ಡೋಂಟ್ ಕೇರ್ ಅಂತ ಇರುವಂಥದ್ದು. ನೀವೇನಾದರೂ ಮಾಡಿ ನಿಮ್ಮಿಂದ ನಾವು ಭೂಮಿನ ಕಸಿದುಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಮುಂದಾಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ನೋಡಿ, ಈಗ ಹೋರಾಟ ಮಾಡಿದಂತಹ 20ಕ್ಕೂ ಹೆಚ್ಚು ರೈತರನ್ನು ಅಂದರೆ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ.